ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 6 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,954.76, 374 ಪಿಟಿಎಸ್, 0.48% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ರಿಲಯನ್ಸ್ 3.52% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಪವರ್ ಗ್ರಿಡ್ 3.90% ಕುಸಿದಿದೆ. ನಿಫ್ಟಿ 50 ಇಂದು 24,636, 0.05% ಆಗಿದೆ. 0.05% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಗಳಿಕೆಯೊಂದಿಗೆ ಭಾರತೀಯ ಷೇರು ಮಾರುಕಟ್ಟೆಗಳು ಏರಿಕೆಯಲ್ಲಿ ಅಂತ್ಯಗೊಂಡವು. ಬಿಎಸ್ಇ ಸೆನ್ಸೆಕ್ಸ್ ಗುರುವಾರ ,48% ಏರಿಕೆಯಾಗಿ 28,954.76 ಸೂಚ್ಯಂಕ ಪಾಯಿಂಟ್ಗಳಲ್ಲಿ ಮುಕ್ತಾಯವಾಯಿತು. ಎನ್ಎಸ್ಇ ನಿಫ್ಟಿ 50 ಕೂಡ ,0.05% ಏರಿಕೆಯಾಗಿ 24,636 ಸೂಚ್ಯಂಕ ಪಾಯಿಂಟ್ಗಳಲ್ಲಿ ಕೊನೆಗೊಂಡಿತು. ಮೊದಲ ತ್ರೈಮಾಸಿಕದ ನಂತರ ನವೀನ್ ಫ್ಲೋರಿನ್ ಷೇರುಗಳು ,14% ಏರಿಕೆ. ಬಲವಾದ ತ್ರೈಮಾಸಿಕ ಫಲಿತಾಂಶಗಳ ನಂತರ ನವೀನ್ ಫ್ಲೋರಿನ್ ಷೇರುಗಳು ,14% ಗಗನಕ್ಕೇರಿ ₹8,647 ರ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದವು. ವಿಶ್ಲೇಷಕರು ಈ ಷೇರಿನ ಬಗ್ಗೆ ಸಕಾರಾತ್ಮಕವಾಗಿದ್ದು, ಗುರಿ ಬೆಲೆಯನ್ನು ಹೆಚ್ಚಿಸಿದ್ದಾರೆ. ಡಾಲರ್ ಎದುರು ಭಾರತೀಯ ರೂಪಾಯಿ ಕುಸಿತ ಕಂಡು 95.20ಕ್ಕೆ ಮುಕ್ತಾಯ. ಆಮದುದಾರರ ಬಿಡ್ಗಳಿಂದಾಗಿ ಗುರುವಾರ ಯುಎಸ್ ಡಾಲರ್ ಎದುರು ಭಾರತೀಯ ರೂಪಾಯಿ ಸ್ವಲ್ಪ ಕುಸಿತ ಕಂಡಿದೆ. ಯುಎಸ್ಡಿ ಐಎನ್ಆರ್ ಕರೆನ್ಸಿ ಜೋಡಿಯು ,0.10% ಏರಿಕೆಯಾಗಿ 95.20ಕ್ಕೆ ತಲುಪಿದೆ. ನಿಗದಿತ ಸಮಯಕ್ಕೆ ವಿಶೇಷ ವಿದೇಶಿ ವಿನಿಮಯ ಠೇವಣಿ ವಿಂಡೋ ಮುಚ್ಚಲಿರುವ ಆರ್ಬಿಐ. ಬಲವಾದ ಒಳಹರಿವಿನ ಹೊರತಾಗಿಯೂ ವಿಶೇಷ ವಿದೇಶಿ ವಿನಿಮಯ ಠೇವಣಿ ವಿಂಡೋ ನಿಗದಿತ ಸಮಯಕ್ಕೆ ಮುಚ್ಚಲ್ಪಡುತ್ತದೆ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. $40.8 ಬಿಲಿಯನ್ ನ ತ್ವರಿತ ಡಾಲರ್ ಒಳಹರಿವು ಭಾರತದ ಪಾವತಿಗಳ ಬಾಕಿ ಹೆಚ್ಚುವರಿಯನ್ನು ಬಲಪಡಿಸಿದೆ. ಚಿನ್ನದ ಬೆಲೆ $4,331 ಮತ್ತು 30 ಸೆಂಟ್ಗೆ ಏರಿಕೆ. ಬೆಳ್ಳಿ ಬೆಲೆಯಲ್ಲಿ ಕುಸಿತ. ಗುರುವಾರ ಚಿನ್ನದ ಬೆಲೆ ,0.15% ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,331 ಮತ್ತು 30 ಸೆಂಟ್ಗೆ ತಲುಪಿದೆ. ಈ ಮಧ್ಯೆ ಬೆಳ್ಳಿ ಬೆಲೆ ,0.39% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $62 ಮತ್ತು 6 ಸೆಂಟ್ಗೆ ತಲುಪಿದೆ. ಕಚ್ಚಾ ತೈಲ ಬೆಲೆ %1ಕ್ಕಿಂತ ಹೆಚ್ಚು ಏರಿಕೆಯಾಗಿ $25 ಮತ್ತು 85 ಸೆಂಟ್ಗೆ ತಲುಪಿದೆ. ಜಾಗತಿಕ ಕಚ್ಚಾ ತೈಲ ಬೆಲೆ ಗುರುವಾರ %1.15% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $25 ಮತ್ತು 85 ಸೆಂಟ್ಗೆ ತಲುಪಿದೆ. ಕಳೆದ ಕೆಲವು ವಹಿವಾಟು ಅವಧಿಗಳಲ್ಲಿ ಈ ಸರಕು ಸ್ಥಿರ ಚೇತರಿಕೆಯನ್ನು ತೋರಿಸಿದೆ. ವೆನೆಜುವೆಲಾ ತೈಲ ಬ್ಲಾಕ್ಗಳ ಮೇಲೆ ಭಾರತದ ಕಣ್ಣು. ಸಖಾಲಿನ್ 1 ಪಾಲು ಮರುಪಡೆಯುವಿಕೆ. ಭಾರತವು ತನ್ನ ಇಂಧನ ಭದ್ರತೆಯನ್ನು ಹೆಚ್ಚಿಸಲು ವೆನೆಜುವೆಲಾದಲ್ಲಿ ತೈಲ ಬ್ಲಾಕ್ಗಳ ನಿರ್ವಹಣೆಯನ್ನು ಪಡೆಯಲು ಎದುರು ನೋಡುತ್ತಿದೆ. ಹೆಚ್ಚುವರಿಯಾಗಿ, ದೇಶವು ರಷ್ಯಾದ ಸಖಾಲಿನ್ 1 ಯೋಜನೆಯಲ್ಲಿ ತನ್ನ ಪಾಲನ್ನು ಯಶಸ್ವಿಯಾಗಿ ಮರುಪಡೆದುಕೊಂಡಿದೆ. ಐಪಿಒ ಗಳಿಕೆಯನ್ನು ವಿಸ್ತರಿಸಲು ಇಂಡೋಎಮಿಯಂ ಷೇರುಗಳು %10 ಏರಿಕೆ. ಇಂಡೋಎಮಿಯಂ ಷೇರುಗಳು ಗುರುವಾರ %10 ಗಗನಕ್ಕೇರಿದ್ದು, ಮೂಲ ಐಪಿಒ ವಿತರಣಾ ಬೆಲೆಗಿಂತ %82 ಗಳಿಕೆಯನ್ನು ವಿಸ್ತರಿಸಿದೆ. ಈ ಭಾರಿ ಏರಿಕೆಯ ನಂತರ ಹೂಡಿಕೆದಾರರು ಲಾಭವನ್ನು ಕಾಯ್ದಿರಿಸಬೇಕೇ ಎಂದು ಚರ್ಚಿಸುತ್ತಿದ್ದಾರೆ. ಭಾರೀ ಈ ವೆಚ್ಚದ ಯೋಜನೆಗಳ ಬಹಿರಂಗದ ನಂತರ ಸ್ಪೇಸ್ಎಕ್ಸ್ ಷೇರುಗಳು ಕುಸಿತ. ಕೃತಕ ಬುದ್ಧಿಮತ್ತೆಯಲ್ಲಿ ಗಮನಾರ್ಹ ಹೂಡಿಕೆಗಳನ್ನು ಎತ್ತಿ ತೋರಿಸುವ ಮೊದಲ ಗಳಿಕೆಯ ವರದಿಯ ನಂತರ ಸ್ಪೇಸ್ಎಕ್ಸ್ ಷೇರುಗಳು ಕುಸಿದವು. ಹೂಡಿಕೆದಾರರು ಪ್ರಸ್ತುತ ಕಂಪನಿಯ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದಾರೆ ಎಂದು ಇಲೋನ್ ಮಸ್ಕ್ ಉಲ್ಲೇಖಿಸಿದ್ದಾರೆ. ಇಥಿಯೋಪಿಯನ್ ಸೌರ ಆಮದುಗಳಲ್ಲಿ ಚೀನಾದ ಲಿಂಕ್ ತನಿಖೆ ನಡೆಸಲಿರುವ ಭಾರತ. ಚೀನಾದ ಸೌರಕೋಶ ತಯಾರಕರು ಇಥಿಯೋಪಿಯಾ ಮೂಲಕ ವ್ಯಾಪಾರ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದಾರೆಯೇ ಎಂದು ತನಿಖೆ ನಡೆಸಲು ಭಾರತ ಯೋಜಿಸುತ್ತಿದೆ. ಆಫ್ರಿಕನ್ ದೇಶದಿಂದ ಸೌರಕೋಶ ಆಮದುಗಳಲ್ಲಿ ಹಠಾತ್ ಏರಿಕೆಯ ನಡುವೆ ಈ ತನಿಖೆ ನಡೆಯುತ್ತಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,331 ಮತ್ತು 30 ಸೆಂಟ್ ,0.15% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು $1,32,567 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ $0.15% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,324 ಮತ್ತು 90 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $62 ಮತ್ತು 6 ಸೆಂಟ್ ,0.39% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು $1,900 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ $0.39% ಕುಸಿದಿದೆ. ಹಿಂದಿನ ಮುಕ್ತಾಯ $62 ಮತ್ತು 31 ಸೆಂಟ್ರಿಂದ.
ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $25 ಮತ್ತು 85 ಸೆಂಟ್ 1.15% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 1.15% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $74 ಮತ್ತು 99 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 20 ಸೆಂಟ್ 0.10%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.10% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 11 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. LPG ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.